ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಅಂದ ತಕ್ಷಣ ಒಂದು ಭಾಷೆ, ನಮ್ಮೆಲ್ಲರನ್ನ ಒಗ್ಗೂಡಿಸುವಂತಹ ಭಾಷೆ. ಆದ್ರೆ ಕನ್ನಡ ಅಂದ ತಕ್ಷಣ ಅದಕ್ಕೆ ಆದ ವಿವಿಧ ರೀತಿಯ ಕನ್ನಡ ಭಾಷೆಗಳು ಇದೆ ಅಂತ ಹೇಳ್ಬೋದು. ನಮ್ಮ ಮೈಸೂರು ಕನ್ನಡ, ಚಾಮರಾಜನಗರದ ಕನ್ನಡ, ಹಾಗೆ ಕೊಳ್ಳೇಗಾಲದ ಕನ್ನಡ ಅಂತೆಲ್ಲ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ ಅಂತ ಹೇಳಿ ಇವತ್ತು ನಾನು ವಿವಿಧ ರೀತಿಯ ಕನ್ನಡದ ಬಗ್ಗೆ ಮಾತಾಡೋಕೆ ನನ್ನ ಜೊತೆ ಡಾಕ್ಟರ್ ಮರಿಸ್ವಾಮಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಕನ್ನಡ ಅಂದ ತಕ್ಷಣ ಎಲ್ಲರೂ ಅಪ್ಕೊಳ್ಳುವಂತಹ ಭಾಷೆ. ಅದ್ರಲ್ಲೂ ನಮ್ಮ ಕನ್ನಡದಲ್ಲಿ ಮೈಸೂರು ಕನ್ನಡ, ಚಾಮರಾಜನಗರದ ಕನ್ನಡ, ಕೊಳ್ಳೇಗಾಲದ ಕನ್ನಡ, ಇನ್ನ ಮಡಿಕೇರಿ ಕಡೆ ಹೋದ್ರೆ ಬೇರೆ ಕನ್ನಡ ಮಾತಾಡ್ತಾರೆ. ಸೊ ಇನ್ನ ಉತ್ತರ ಕನ್ನಡ, ಈ ತರ ಬೇರೆ ಬೇರೆ ಕನ್ನಡದಲ್ಲೇ ವಿವಿಧ ರೀತಿ ಇದೆ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಯಾಕೆ ಇದು ಹೇಗೆ ಹುಟ್ಟಿತು ಅಂತ? ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತೇನೆ. ಆತ್ಮೀಯರೇ, ಇವತ್ತು ನಾವು ಕನ್ನಡ ನಾಡಿನಲ್ಲಿ ನಮ್ಮದೇ ಕನ್ನಡತನದಿಂದ ನಾವು ಬದುಕ್ತಾ ಇದ್ದೀವಿ. ಇವತ್ತು ನಾವು ಏನು ಅಖಂಡ ಕರ್ನಾಟಕ ಅಂತ ನಾವು ಹೇಳ್ತಾ ಇದ್ದೀವಿ, ಅದು ಒಂದು ಕನ್ನಡ ಅಂದ್ರೆ ಒಂದು ಭಾಷೆ ಅನ್ನುವಂತ ಅರ್ಥ ಅಲ್ಲ, ಅನೇಕ ಭಾಷೆಗಳ ಸಂಗಮ ಅಂತಾನೆ ಹೇಳ್ಬೋದು. ಈಗ ಒಂದು ಕನ್ನಡ ಒಂದು ಭಾಷೆ ಆದ್ರೆ ಅನೇಕ ವೈವಿಧ್ಯತೆಗಳನ್ನ ನಾವು ಅದರಲ್ಲಿ ಗುರುತಿಸಬಹುದು. ಅದು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಗುರುತಿಸಬಹುದು ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ ಗುರುತಿಸಬಹುದು. ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಕನ್ನಡ ಭಾಷೆ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಬಳಕೆಯಾಗುತ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಮಾಜಿಕ ಭಾಷೆಗಳನ್ನು ನಾವು ಗುರುತಿಸಬಹುದು. ಈ ನಿಟ್ಟಿನಲ್ಲಿ ನಾವು ಹವ್ಯಕರು ಆಡ್ತಕ್ಕಂಥ ಭಾಷೆಯನ್ನ ಹವ್ಯಕ ಕನ್ನಡ ಅಂತ ಕರಿತೀವಿ. ಹಾಗೆ ಸೋಲಿಗರು ಬಳಸ್ತಕ್ಕಂಥ ಕನ್ನಡವನ್ನ ಸೋಲಿ ಕನ್ನಡ ಅಂತ ಕರಿತೀವಿ. ಬ್ರಾಹ್ಮಣ ಕನ್ನಡ ಇದೆ, ಒಕ್ಕಲಿಗ ಕನ್ನಡ ಇದೆ, ಗೌಡ ಕನ್ನಡ ಇದೆ. ಹೀಗೆ ಒಂದು ಸಮಾಜದ ಜನ ಬಳಸ್ತಕ್ಕಂಥ ಒಂದು ಭಾಷೆಯ ಬೇರೆ ಬೇರೆ ಪ್ರಕಾರವನ್ನು ನಾವು ಸಾಮಾಜಿಕ ಭಾಷೆಗಳು ಅಂತ ನಾವು ಗುರುತಿಸ್ತೇವೆ. ಕನ್ನಡದಲ್ಲಿಯೂ ಕೂಡ ಈ ನಿಟ್ಟಿನಲ್ಲಿ ಅನೇಕ ಬೇರೆ ಬೇರೆ ಪ್ರಕಾರಗಳನ್ನು ನಾವು ಕಾಣಬಹುದು. ಹಾಗೆ ಪ್ರಾದೇಶಿಕ ಹಿನ್ನೆಲೆಯಲ್ಲಿಯೂ ಕೂಡ, ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೂ ಕೂಡ ಕನ್ನಡ ಸಾಕಷ್ಟು ವೈವಿಧ್ಯತೆಯನ್ನ ಕಾಣ್ತದೆ. ಈ ನಿಟ್ಟಿನಲ್ಲಿ ಪ್ರದೇಶದ ಹಿನ್ನೆಲೆಯಲ್ಲಿ ವ್ಯತ್ಯಯವಾಗ್ತಕ್ಕಂಥ ಕನ್ನಡದ ಉಪಭಾಷೆಗಳನ್ನು ನಾವು ಪ್ರಾದೇಶಿಕ ಉಪಭಾಷೆಗಳು ಅಂತ ಕರಿತೀವಿ. ಉದಾಹರಣೆಗೆ ಧಾರವಾಡ ಕನ್ನಡ ಇರ್ಬೋದು, ಗುಲ್ಬರ್ಗ ಕನ್ನಡ ಇರ್ಬೋದು, ಮೈಸೂರು ಕನ್ನಡ ಇರ್ಬೋದು, ಮಂಗಳೂರು ಕನ್ನಡ ಇರ್ಬೋದು, ಹಾಗೆ ನಮ್ಮ ಚಾಮರಾಜನಗರ ಕನ್ನಡ ಇರ್ಬೋದು. ಹೀಗೆ ಬೇರೆ ಬೇರೆ ರೀತಿಯ ಪ್ರಾದೇಶಿಕ ಕನ್ನಡದ ಬೇರೆ ಬೇರೆ ಪ್ರಕಾರಗಳನ್ನು ನಾವು ಗುರುತಿಸ್ತೇವೆ. ಈಗ ನನಗೆ ತಿಳಿದಿರೋ ಹಾಗೆ ನಾನು ಚಾಮರಾಜನಗರದ ಗಡಿಭಾಗದಿಂದ ಬಂದಿರ್ತಕ್ಕಂಥದ್ರಿಂದ ಚಾಮರಾಜನಗರ ಕನ್ನಡ ಶಿಷ್ಟ ಕನ್ನಡಕ್ಕಿಂತ ನಾವೇನೀಗ ಎಲ್ಲರೂ ಒಪ್ಪುವಂತ ಒಂದು ಕನ್ನಡವನ್ನ ಶಿಷ್ಟ ಕನ್ನಡ ಅಂತ ನಾವು ಕರಿತೀವಿ. ಅದಕ್ಕಿಂತ ಚಾಮರಾಜನಗರ ಕನ್ನಡ ಹೇಗೆ ಭಿನ್ನವಾಗಿದೆ ಅನ್ನೋದ ಕೆಲವು ಅಂಶಗಳಲ್ಲಿ ನಾನು ಅದರ ವೈವಿಧ್ಯತೆಯನ್ನು ತಿಳಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಮೊದಲನೇದಾಗಿ ನಮ್ಮ ಚಾಮರಾಜನಗರ ಅಂತಕ್ಕಂಥದ್ದು ಏನಿದೆ, ಅದು ಕರ್ನಾಟಕದ ದಕ್ಷಿಣದ ತುದಿಯಲ್ಲಿರ್ತಕ್ಕಂಥ ಒಂದು ಗಡಿ ಪ್ರದೇಶವಾಗಿರ್ತಕ್ಕಂಥ ಒಂದು ಜಿಲ್ಲೆ. ಒಂದು ಕಡೆ ಬಂದ್ರೆ ಕೇರಳ ಗಡಿ ಆಗಿರ್ತದೆ, ಮತ್ತೊಂದು ಕಡೆ ತಮಿಳುನಾಡು ಗಡಿ ಪ್ರದೇಶ ಇದೆ. ಹಾಗೆ ಬಹುತೇಕ ಅದರ ಅಂಚಿ ಏನಿದೆ ಅಥವಾ ಗಡಿ ಏನಿದೆ ಅದು ದಟ್ಟವಾಗಿರ್ತಕ್ಕಂಥ ಕಾಡಿನಿಂದ ಕೂಡಿರ್ತಕ್ಕಂಥ ಒಂದು. ಹೀಗಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಭಾಷಾ ಸೊಗಡನ್ನ ಇವತ್ತು ಕೂಡ ಅದು ಉಳಿಸ್ಕೊಂಡಿದೆ. ಒಂದು ಕಡೆ ಕೇರಳ, ಮತ್ತೊಂದು ಕಡೆ ತಮಿಳುನಾಡಿರೋದ್ರಿಂದ ತಮಿಳು ಮತ್ತು ಮಲಯಾಳಂ ಭಾಷೆಯ ಪ್ರಭಾವವನ್ನು ನಾವು ಚಾಮರಾಜನಗರ ಕನ್ನಡದಲ್ಲಿ ಕಾಣಬಹುದು. ದಟ್ಟವಾಗಿದೆ, ತುಂಬಾ ದಟ್ಟವಾಗಿರೋದನ್ನ ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಈ ಕೊಳ್ಳೇಗಾಲ ಈ ಸೈಡು, ಅರೂರು ಸೈಡ್ ನೀವು ಬಂದ್ರೆ ಅಲ್ಲೆಲ್ಲ ಕೂಡ ಹಿಂದೆ ಒಂದು ಕಾಲದಲ್ಲಿ ಈ ಪ್ರಾಂತ್ಯಗಳೆಲ್ಲವೂ ಕೂಡ ತಮಿಳುನಾಡು ಆಡಳಿತಕ್ಕೆ ಒಳಪಟ್ಟಿತ್ತು. ಹೀಗಾಗಿ ತಮಿಳಿನ ಇನ್ಫ್ಲೂಯೆನ್ಸ್ ಅನ್ನ, ತಮಿಳಿನ ದಟ್ಟವಾದಂತ ಪ್ರಭಾವವನ್ನ ನಾವು ಕೊಳ್ಳೇಗಾಲ ಕನ್ನಡ, ಅರೂರು ಕನ್ನಡ, ಈ ಭಾಗದ ಕನ್ನಡ ನಾವು ಕಾಣಬಹುದು. ಹಾಗೆ ನೀವು ಗುಂಡ್ಲುಪೇಟೆ ಮತ್ತು ಈ ಭಾಗಕ್ಕೆ ಬಂದ್ರೆ ಅಲ್ಲಿ ಕೇರಳ ಹತ್ತಿರವಾಗಿದೆ. ಇವತ್ತು ಕೂಡ ಕೇರಳದ ಜೊತೆಗೆ ವಹಿವಾಟು, ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀತಾ ಇದೆ. ಹೀಗಾಗಿ ಗುಂಡ್ಲುಪೇಟೆಯಂತ ಗ್ರಾಮಗಳಲ್ಲಿ ನಾವು ಮಲಯಾಳಂ ಪ್ರಭಾವವನ್ನು ನಾವು ಕಾಣ್ತೀವಿ. ಹೀಗಾಗಿ ಒಂದು ರೀತಿಯಲ್ಲಿ ಚಾಮರಾಜನಗರ ಸುತ್ತಲೂ ಕೂಡ ಗಡಿ ಭಾಗವನ್ನು ಹೊಂದಿರ್ತಕ್ಕಂತ ಒಂದು ಪ್ರದೇಶವಾಗಿರೋದ್ರಿಂದ ಸಾಕಷ್ಟು ಭಾಷೆಗಳು ಅದರಲ್ಲಿ ಒಳಗಡೆ, ನಮ್ಮ ಕನ್ನಡದ ಒಳಗಡೆ ತೂರ್ಕೊಂಡ್ರೆ ನಾವು ಕಾಣ್ತೇವೆ. ಮೇಲಾಗಿ ತಮಿಳಿನ ಅನೇಕ ಪದಗಳು ಕನ್ನಡದಲ್ಲಿ, ಈ ಭಾಗದ ಕನ್ನಡದಲ್ಲಿ ನಾವು ಗುರುತಿಸಬಹುದು. ಈಗ
ಅಲ್ಲಿ ಎನ್ನಡ ಇರ್ತದೆ, ನಾವು ಯಾಕಡ ಅಂತ ಕರಿತೀವಿ. ಹಾ ಎಲ್ಲೆಡ ಯಾಕಾರ ಹೆಚ್ಚು ಬಳಕೆ ಆಗ್ತದೆ. ನೀವು ತಮಿಳದಲ್ಲಿ ಬಂದ್ರೆ ಮೂರ್ಧನ್ಯ ಅಕ್ಷರಗಳ ಬಳಕೆ ಜಾಸ್ತಿ. ಸೊ ಇದೇ ಪ್ರಭಾವವನ್ನ ನಾವು ನಮ್ಮ ಚಾಮರಾಜನಗರ ಕನ್ನಡದಲ್ಲಿ ಕಾಣಬಹುದು. ಏನಡ, ಯಾಕಡ, ಎಲ್ಲೆಡ, ಅದೇ ಕಡ. ತಮಿಳಲ್ಲಿ ಎನ್ನಡ ಏನಡ ಇರ್ತದೆ, ಇಲ್ಲಿ ಆ ತರ ಬಳಸ್ತಾರೆ. ಯಾಕಡ, ಎನ್ನಡ, ಎಲ್ಲೆಡ, ಅದೇ ಕಡ. ನಕಾರದ ಪ್ರಯೋಗ ಜಾಸ್ತಿ, ಮೂರ್ಧನ್ಯ ಅಕ್ಷರಗಳ ಪ್ರಯೋಗ ಜಾಸ್ತಿ. ಇದು ಈ ಒಂದು ವೈಶಿಷ್ಟ್ಯ ಇದೆಯಲ್ಲ, ಇದು ದ್ರಾವಿಡ ಭಾಷೆಗಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ ಇದು. ಹಾಗಾಗಿ ಈ ದ್ರಾವಿಡದ ವೈಲಕ್ಷಣಗಳನ್ನು ನಾವು ಹೆಚ್ಚಾಗಿ ನಾವು ನಮ್ಮ ಚಾಮರಾಜನಗರ ಕನ್ನಡದಲ್ಲಿ ಕಾಣ್ತೇವೆ. ಹಾಗೆ ಈ ಕೆಲವು ಇನ್ನೊಂದು ಈ ಪ್ರದೇಶದಲ್ಲಿ ಅನೇಕ ಬೇರೆ ಬೇರೆ ಜನಗಳು ಕೂಡ ವಾಸವಾಗಿದ್ದಾರೆ, ಬುಡಕಟ್ಟು ಜನಗಳು ಕೂಡ ವಾಸವಾಗಿದ್ದಾರೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಸೋಲಿಗ ಬುಡಕಟ್ಟು ಒಂದು ಪ್ರಮುಖ ಬುಡಕಟ್ಟಾಗಿದೆ. ಈ ಒಂದು ಬುಡಕಟ್ಟು ಸಮುದಾಯ ವಾಸ ಮಾಡ್ತಕ್ಕಂಥ ಪ್ರದೇಶ ನಮ್ಮ ಚಾಮರಾಜನಗರ ಜಿಲ್ಲೆ ಆಗಿದೆ. ಅಲ್ಲಿ ಅಣೂರಿಂದ ಮೊದಲುಗೊಂಡು ನಮ್ಮ ಯಳಂದೂರು ತಾಲೂಕು ಮತ್ತು ಚಾಮರಾಜನಗರದವರೆಗೂ ಕೂಡ ಸೋಲಿಗ ಬುಡಕಟ್ಟು ಸಮುದಾಯ ಅಲ್ಲಿಯ ದಟ್ಟ, ಈ ಪಶ್ಚಿಮ ಘಟ್ಟಗಳ ಮತ್ತು ಪೂರ್ವ ಘಟ್ಟಗಳ ಒಂದು ಸಮ್ಮಿಲನ ಅಂತ ಕರಿಬಹುದು. ಅಂತಹ ಒಂದು ದಟ್ಟವಾದಂತ ಕಾಡಿನಲ್ಲಿ ಸೋಲಿಗ ಸಮುದಾಯವನ್ನು ಕೂಡ ವಾಸವಾಗಿದ್ದಾರೆ. ಸೊ ಇವರ ಕನ್ನಡದಲ್ಲಿಯೂ ಕೂಡ ಮೂರ್ಧನ್ಯ ಅಕ್ಷರಗಳು, ನಕಾರದ ಪ್ರಯೋಗ ಜಾಸ್ತಿ ಇರೋದನ್ನು ನಾವು ಕಾಣ್ತೇವೆ. ಬಹಳ ಮುಖ್ಯವಾಗಿ ನಮ್ಮ ಪ್ರಾಚೀನ ಕನ್ನಡದ ಅವಶೇಷಗಳಾಗಿರ್ತಕ್ಕಂಥ ಅನೇಕ ಸ್ವರಗಳು, ಅಕ್ಷರಗಳು ಸೋಲಿಗ ಕನ್ನಡದಲ್ಲಿ ಇನ್ನೂ ಕೂಡ ಉಳ್ಕೊಂಡಿದೆ. ನೀವು ಗುರುತಿಸಬಹುದು, ಸಕಾರ ಚಕಾರವಾಗಿರ್ತಕ್ಕಂಥ ಪ್ರಕ್ರಿಯೆ ಮತ್ತು ಪಕಾರ ಅಕಾರವಾಗಿರ್ತಕ್ಕಂಥ ಪ್ರಕ್ರಿಯೆ ನಾವು ಒಳಗನ್ನಡಕ್ಕೆ ನಡುಗನ್ನಡಕ್ಕೆ ಬಂದ ಸಂದರ್ಭದಲ್ಲಿ ಕಾಣ್ತೇವೆ. ಹೌದು. ಆದರೆ ಸೋಲಿಗ ಕನ್ನಡದಲ್ಲಿ ಇವತ್ತಿಗೂ ಕೂಡ ಅವರು ಪಕಾರವನ್ನೇ ಬಳಸ್ತಾರೆ. ಇನ್ನೂ ಕೂಡ ಪ್ರಾಚೀನ ಕನ್ನಡದ ಚಹರೆಗಳು ಸೋಲಿಗ ಕನ್ನಡದಲ್ಲಿ ಜೀವಂತವಾಗಿ ಉಳ್ಕೊಂಡಿದೆ. ಅದನ್ನ ನನ್ನ ಒಂದು ಸಂಶೋಧನೆ ನಾನು ಪತ್ತೆ ಮಾಡಿದ್ದೇನೆ ಮತ್ತು ಅದರ ಪುಸ್ತಕ ಕೂಡ ಬಂದಿದೆ, ತಾವು ಗಮನಿಸಬಹುದು. ಅದರಲ್ಲಿ ಯಾವ ರೀತಿಯ ಪ್ರಾಚೀನ ಕನ್ನಡದ ಚಹರೆಗಳು ಸೋಲಿಗ ಕನ್ನಡದಲ್ಲಿ ಇನ್ನೂ ಕೂಡ ಇದೆ ಅನ್ನೋದನ್ನ ನಾವು. ಯಾವ ಪುಸ್ತಕ ಸರ್? ಅಂದ್ರೆ ಮಧ್ಯದಲ್ಲಿ ಸೋಲಿಗ ಕನ್ನಡ ದೇಶಿ ಪದಕೋಶ ಅಂತ ಹೇಳಿ ಮಾಡಿದ್ದೀನಿ, ಅದು ಖಂಡಿತ ನಾವು ನೋಡ್ಬೋದು. ಅದರಲ್ಲಿ ಇವತ್ತಿಗೂ ಕೂಡ ಸೋಲಿಗ ಕನ್ನಡದಲ್ಲಿ ಹಳಗನ್ನಡದ ಚಹರೆಗಳು ಇದೆ ಅಂತಕ್ಕಂತ ಒಂದು ಮಹತ್ವದ ಅಂಶವನ್ನ ಒಂದು ಪುಸ್ತಕದಲ್ಲಿ ನಾನು ಗುರುತಿಸಿದ್ದೇನೆ. ಹಾಗೆ ಈಗ ಈ ಕೆಲವೊಂದು ವೈಶಿಷ್ಟ್ಯಗಳಿದೆ. ಈಗ ಭೂತಕಾಲ ಸೂಚಕ ಪ್ರತ್ಯಯ ಒಂದು ನಕಾರವಾಗಿ ಬಳಕೆ ಆಗ್ತಕ್ಕಂತ ಒಂದು ವೈಶಿಷ್ಟ್ಯವನ್ನ ನಾವು ಸೋಲಿಗ ಕನ್ನಡದಲ್ಲಿ ಕಾಣಬಹುದು. ಅವ ಓಣ ಅಂತಾರೆ. ಅವ ಓಣ ಅಂತಂದ್ರೆ ಓದ ಅಂತ, ಅವ ಬಣ್ಣ ಅಂದ್ರೆ ಅವ ಬಣ್ಣ ಅಂತ. ಸೊ ಇಲ್ಲಿ ಈ ನಪುಂಸಕ ಲಿಂಗವಾಗಿರ್ತಕ್ಕಂಥ ಏಕವಚನ ಪ್ರತ್ಯಯ ಇದೆಯಲ್ಲ, ಅದು ಪ್ರಥಮ ಪುರುಷ ಏಕವಚನ ಪ್ರತ್ಯಯ ನಕಾರವಾಗ್ತಕ್ಕಂಥ ಒಂದು ಸನ್ನಿವೇಶ ಯಾವ ಕನ್ನಡದಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಸೋಲಿಗರ ಬಿಳಿಗಿರಂಗನ ಬೆಟ್ಟದಲ್ಲಿ ವಿಶೇಷವಾಗಿ ವಾಸಿಸ್ತಕ್ಕಂಥ ಸೋಲಿಗ ಬುಡಕಟ್ಟು ಜನಾಂಗದಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ. ಸೊ ಈ ಬಗೆಯ ವೈಶಿಷ್ಟ್ಯವನ್ನ ನಾವು ಇವತ್ತು ಕೂಡ ಅಲ್ಲಿ ಕಾಣಿಸಬಹುದು ಮತ್ತು ಇವತ್ತು ಅದು ಬಳಕೆಯಾಗಿರೋದನ್ನ ನಾವು ನೋಡ್ಬೋದು. ಹೌದು. ಹಾಗೆ ನಮ್ಮಲ್ಲಿ ಅನೇಕ ಸಮುದಾಯಗಳಿದೆ. ಚಾಮರಾಜನಗರ ಅಂದ್ರೆ ಒಂದು ಜನಾಂಗ ಅಂತಲ್ಲ, ಬೇರೆ ಬೇರೆ ಜನಾಂಗಗಳಿದೆ. ಒಕ್ಕಲಿಗರಿದ್ದಾರೆ, ಗೌಡ್ರ ಇದ್ದಾರೆ, ನಾಯಕರಿದ್ದಾರೆ ಮತ್ತು ಬೇರೆ ಬೇರೆ ಸಮುದಾಯಗಳಿದ್ದಾರೆ. ಸೊ ನಾವು ಬೇರೆ ಬೇರೆ ಸಮುದಾಯದವರಲ್ಲಿಯೂ ಕೂಡ ನಮ್ಮ ಭಾಷೆ, ಈಗ ಚಾಮರಾಜನಗರ ಕಡೆ ಒಂದೇ ಭಾಷೆ ಆದ್ರೂ ಕೂಡ ಅದು ಸಮುದಾಯದ ಹಿಂದಿನಲ್ಲಿ ಬೇರೆ ಬೇರೆ ರೀತಿ ಪ್ರಯೋಗವಾಗೋದನ್ನ ನಾವು ಕಡಿಬಹುದು. ಒಕ್ಕಲಿಗರ ಕನ್ನಡನೇ ಬೇರೆ ಇದೆ, ನಾಯಕರ ಕನ್ನಡ ಬೇರೆ ಇದೆ, ಉಪ್ಪಾರರ ಕನ್ನಡ ಬೇರೆ ಇದೆ. ಇವುಗಳನ್ನ ಸಪರೇಟ್ ಆಗಿ ಬೇಕಾದ್ರೆ ಅಧ್ಯಯನ ಮಾಡಬಹುದಾದಷ್ಟು ವೈವಿಧ್ಯತೆ ನಾವು ಗುರುತಿಸಬಹುದು. ಮತ್ತೆ ಅದರ ಪ್ರೊನೌನ್ಸಿಯೇಷನ್ ಏನಿದೆ, ಉಚ್ಚಾರಣೆ ಏನಿದೆ, ಅದು ತುಂಬಾ ಭಿನ್ನವಾಗಿರೋದನ್ನ ನಾವು ಕಾಣಿಸಬಹುದು. ಹಾಗೆ ಕೆಲವೊಂದು ಸಮುದಾಯಗಳಿದೆ. ಈಗ ಒಂದು ಭಾಷೆ, ಸಾಮಾಜಿಕ ಭಾಷೆ ಅಂತ ಹೇಳಿದ್ರೆ ಅದು ಬರೀ ಸಮುದಾಯಕ್ಕಷ್ಟು ಸೀಮಿತ ಅಂತಲ್ಲ. ಕೆಲವು ಟೈಮ್ ಒಂದೇ ಮನೆಯ ಒಳಗಡೆ ಬೇರೆ ಬೇರೆ ತಲೆಮಾರಿನವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಓದಿರ್ತಕ್ಕಂಥ ಮಕ್ಕಳು ಇರ್ತಾರೆ ಮತ್ತು ವಿದ್ಯಾವಂತರು ಇರ್ತಾರೆ, ಎಜುಕೇಟೆಡ್ ಮತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಕ್ಕಂಥ ಮಂದಿ ಇರ್ತಾರೆ. ಅವರ ಕನ್ನಡ ನೀವು ಸ್ಟಡಿ ಮಾಡಿದ್ರೆ ಬೇರೆ ಬೇರೆ ರೀತಿಯ ನಾವು ಕಾಣ್ಬೋದು. ಇವತ್ತು ವಯಸ್ಸಾದ ಅಜ್ಜಿ ಇರ್ತಾರೆ ಮನೆಯಲ್ಲಿ, ಅವರಲ್ಲಿ ಶುದ್ಧವಾಗಿರ್ತಕ್ಕಂಥ ಭಾಷೆ ಬಳಕೆಯಾಗ ನಾವು ಕಾಣ್ಬೋದು. ನೀವು ಸಕಾರ ಚಕಾರಗಳಿಗೆ ವ್ಯತ್ಯಾಸ ಬರಲ್ಲ. ನಮ್ಮಲ್ಲಿ 3 ಸಕಾರ ಇದೆ ಅಂತ ಹೇಳಿದ್ರೆ ಅವ್ರು ಒಂದೇ ಶಾನ ಬಳಸ್ತಾರೆ, ನಮ್ಮಲ್ಲಿ ಒಂದೇ ಶಾನ ಬಳಸ್ತಾರೆ. ಬೇರೆ ನೀವು ಷಡಾಕ್ಷರಿ ಶಾನ ಆಗ್ಲಿ, ಶಂಕರ್ ಶಾನ ಆಗ್ಲಿ ಅವರಲ್ಲಿ ಪತ್ತನೆ ಮಾಡಕ್ಕಾಗಲ್ಲ.
ಅಷ್ಟರ ಮಟ್ಟಿಗೆ ಅವರು ಚಾಮರಾಜನಗರ ಕನ್ನಡವನ್ನ ಬಳಸ್ತಾರೆ. ಸೊ ಆದ್ರೆ ಇವತ್ತಿನ ತಲೆಮಾರಿರ್ತಕ್ಕಂಥ ಓದಿರ್ತಕ್ಕಂಥ ವಿದ್ಯಾವಂತ ಸಮುದಾಯ ಇದೆಯಲ್ಲ, ಅವರಲ್ಲಿ ನಾವು ನಿಜವಾಗಿರ್ತಕ್ಕಂಥ ಒಂದು ಚಾಮರಾಜನಗರ ಕನ್ನಡ ಆ ಭಾಷೆಯ ಶೋಡನ ನಾವು ಗುರುತಿಸಲಿಕ್ಕೆ ಸಾಕಾಗಿಲ್ಲ. ಹೀಗಾಗಿ ಸಮಾಜ ಭಾಷಿಕ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡ್ಲಿಕ್ಕೆ ಹೊರಟೋರೆ ಒಂದೇ ಮನೆಯಲ್ಲಿ ಕೂಡ ಬೇರೆ ಬೇರೆ ರೀತಿಯಾದಂತಹ ಭಾಷಾ ಬಳಕೆಯನ್ನು ನಾವು ಕಾಣ್ತೇವೆ. ಹಿರಿಯ ವೇಷನ ತಲೆಮಾರಿನವರ ಭಾಷೆನೇ ಬೇರೆ ಆಗಿರ್ತದೆ, ವಿದ್ಯಾವಂತ ಸಮುದಾಯದ ಭಾಷೆನೇ ಬೇರೆ ಆಗಿರ್ತದೆ, ಮಕ್ಕಳ ಭಾಷೆನೇ ಬೇರೆ ಆಗಿರ್ತದೆ. ಹಾಗೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂತ ಕೃಷಿಕ ಸಮುದಾಯದ ಭಾಷೆನೇ ಬೇರೆ ಆಗಿರ್ತದೆ. ಹೀಗಾಗಿ ಕನ್ನಡ ಅಂತಂದ್ರೆ ಒಂದು ಪ್ರದೇಶದಲ್ಲಿ ನಾವು ಒಂದು ಉಪಭಾಷೆಯನ್ನ ನಾವು ಹೇಗೆ ಗುರುತಿಸ್ತೇವೆಯೋ ಹಾಗೆ ಸಾಮಾಜಿಕ ಹಿನ್ನೆಲೆಯಲ್ಲೂ ಕೂಡ ಬೇರೆ ಬೇರೆ ಸಮುದಾಯ ಮಾತಾಡ್ತಕ್ಕಂತ ಹಿನ್ನೆಲೆಯಲ್ಲಿ ಸಾಮಾಜಿಕ ಭಾಷೆಯನ್ನು ಗುರುತಿಸಬಹುದು. ಹಾಗೆ ಒಂದೇ ಮನೆಯ ಒಳಗಡೆ ಬೇರೆ ಬೇರೆ ವ್ಯಕ್ತಿಗಳ ಬೇರೆ ಬೇರೆ ಭಾಷೆಯನ್ನು ಕೂಡ ನಾವು ಗುರುತಿಸಬಹುದು. ಹೀಗೆ ಕನ್ನಡ ಅಂತಂದ್ರೆ ಅದು ಒಂದಲ್ಲ, ಹಲವು ಕನ್ನಡಗಳ ಸಂಗಮ. ಎಲ್ಲವೂ ಸೇರಿ ಎಲ್ಲ ಜಿಲ್ಲೆಗಳ ಕನ್ನಡ ಭಾಷೆಗಳು ಸೇರಿ ಒಂದು ಕನ್ನಡ ಆಗಿದೆ ಅಂತ ಸರ್. ಇದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಷೆ ಹಾಗೆ ಬದಲಾಗಕ್ಕೆ ಕಾರಣ ಏನು ಅಂತ ಏನಾದ್ರು ತಿಳಿಸ್ಕೊಡ್ತಾರೆ? ಉತ್ತರ ಕನ್ನಡ ಭಾಷೆ ಮತ್ತು ದಕ್ಷಿಣ ಕನ್ನಡ ಬೇರೆ ಬೇರೆ ಭಾಷೆ ಯಾವುದೇ ಆಗಿರ್ಬೋದು, ಬಹುಶಃ ಅವುಗಳೆಲ್ಲ ತಮಗೆ ಹತ್ತಿರ್ತಕ್ಕಂತ ಭಾಷೆ ಯಾವ್ದಿರ್ತದೆ ಅವುಗಳಿಂದ ಪ್ರಭಾವಿತವಾಗಿರ್ತವೆ. ಏನು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಮರಾಠಿ ಇನ್ಫ್ಲುಯೆನ್ಸ್ ಅನ್ನ ನಾವು ಕಾಣ್ಬೋದು. ಹೌದು. ಅಥವಾ ಬೇರೆ ಈ ಕಡೆ ನೀವು ಆಂಧ್ರ ಮತ್ತು ತೆಲಂಗಾಣ ಈ ಸೈಡ್ ಈ ಗಡಿ ಭಾಗಕ್ಕೆ ಬಂದ್ರೆ ಅಲ್ಲಿನ ಪ್ರಭಾವವನ್ನು ನಾವು ಕಾಣಬಹುದು. ಹೀಗಾಗಿ ಭಾಷೆ ಅಂತಂದ್ರೆ ನಾವು ಯಾವುದೇ ಒಂದು ಗಡಿ ರೇಖೆಯನ್ನು ನಾವು ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಒಂದು ಭೂ ಪ್ರದೇಶ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಎಲ್ಲ ನಾವು ಗುರುತಿಸ್ಕೋಬಹುದು. ಹೌದು. ಆದ್ರೆ ಭಾಷೆಗೆ ಗಡಿ ಅಂತಂದ್ರೆ ಅದು ತುಂಬಾ ಕಷ್ಟ, ಗುರ್ಸಕ್ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಕೊಡುಕೊಳ್ಳಲಿಕ್ಕೆ ಇರ್ತದೆ, ವ್ಯವಹಾರಿಕವಾಗಿ ನಾವು ಅವ್ರ ಜೊತೆ ಸಂಪರ್ಕ ಮಾಡಬೇಕಾದಂತ ಅನಿವಾರ್ಯತೆ ಇರ್ತದೆ. ಹೌದು. ಹೀಗಾಗಿ ಸಹಜವಾಗಿಯೇ ಅವರ ಭಾಷೆ ನಮಗೆ, ನಮ್ಮ ಭಾಷೆ ಅವರಿಗೆ, ಇಲ್ಲಿ ಯಾವ್ದು ಒಂದು ಭಾಷೆ ಕೊಡ್ತದೆ, ಯಾವ್ದು ಒಂದು ಭಾಷೆ ತಗೊಳ್ತಕ್ಕಂತ ಪ್ರಶ್ನೆ ಇಲ್ಲ. ಒಂದು ಭಾಷೆ ಮತ್ತೊಂದು ಭಾಷೆಗೆ ಕೊಡ್ತದೆ, ಮತ್ತೊಂದು ಭಾಷೆಗೆ ತಗೊಳ್ಳ. ಹೀಗಾಗಿ ಅದು ಯಾವುದೇ ಭಾಷೆಯ ಜೊತೆಗೆ ನಮ್ಮ ಜನ ಒಂದು ಸಮುದಾಯ ಹೆಚ್ಚು ಸಂಪರ್ಕವನ್ನು ಹೊಂದಿರ್ತಾರೋ ಅಂತಹ ಒಂದು ಸಮುದಾಯದ ಮೇಲೆ ಬೇರೆ ಭಾಷೆಯ ಪ್ರಭಾವ ಪದಗಳು ಬಂದು ಸೇರ್ಕೊತಾ ಇರ್ತವೆ. ತುಂಬಾ ಸರಳವಾಗಿ ಯಾಕೆ ಒಂದೊಂದು ಭಾಷೆ ವಿಭಿನ್ನ ಅನ್ನೋದನ್ನ ತಿಳಿಸ್ಕೊಟ್ರಿ ಸರ್. ಕನ್ನಡ ರಾಜ್ಯೋತ್ಸವ ನಾವು ಈಗ 70 ವರ್ಷ ಸಂಭ್ರಮದಲ್ಲಿದ್ದೀವಿ. ಏನ್ ಹೇಳ್ತೀರಾ ಸರ್? ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಹೇಳ್ತಾರೆ ಕನ್ನಡವನ್ನ ಬಳಸಿ ಅಂತ ಹೇಳ್ತೀವಿ ನಾವು. ಆದ್ರೂ ಎಲ್ಲೋ ಒಂದ್ ಕಡೆ ಕನ್ನಡ ಅಂದ ತಕ್ಷಣ ಬೇರೆ ಲ್ಯಾಂಗ್ವೇಜ್ ಗೆ ಶಿಫ್ಟ್ ಆಗುವಂತದ್ದು ಸ್ವಲ್ಪ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಈಗ ಕನ್ನಡ ಅಂತ ಹೇಳಿದ್ರೆ ಈಗ ಕನ್ನಡವನ್ನ ಉಳಿಸ್ಬೇಕು, ಬಳಸ್ಬೇಕು ಅಂತಕ್ಕಂಥ ಮಾತೇನಿದೆ ಅದು ನಿಜ. ಆದ್ರೆ ಎಲ್ಲೋ ಒಂದ್ ಕಡೆ ಅನ್ನದ ಭಾಷೆ ಅಂತಕ್ಕಂಥ ಬಂದಾಗ ಅದು ಹಿಂದಿನ ತಲೆಮಾರಿನವರು ಈಗ ನಮ್ಗಂತೂ ಇದಾಗಿಲ್ಲ, ಕೆಲಸ ಸಿಕ್ಕಿಲ್ಲ, ಬೇರೆ ನಮ್ಮ ಮಕ್ಕಳಿಗಾದ್ರೆ ಸಿಕ್ಲಿ ಅನ್ನೋ ನಿಟ್ಟಿನಲ್ಲಿ ನಾವು ಬೇರೆ ರೀತಿಯ ಭಾಷೆಗಳಿಗೆ ಅವ್ರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಬೆಳತಕ್ಕಂಥ ಮಾಡ್ತೀವಿ. ಇದಕ್ಕೆ ಕಾರಣ ಏನಂತ ಅಂತ ಹೇಳಿದ್ರೆ ವೃತ್ತಿಯ ಅವಕಾಶಗಳು ಕನ್ನಡದಲ್ಲಿ ಜಾಸ್ತಿ ಆಗಿದೆ. ಕನ್ನಡಿಗರಿಗೆ ಹೆಚ್ಚೆಚ್ಚು ಆದ್ಯತೆಯನ್ನ ಕೊಡ್ತಕ್ಕಂಥ ಪ್ರಯತ್ನ. ಈಗ ನಾವು ಬಳಸಕ್ಕಷ್ಟೇ ಕನ್ನಡವನ್ನ ಇಟ್ಕೊಂಡು ವೃತ್ತಿಗೋಸ್ಕರ ಇನ್ನೊಂದು ಭಾಷೆಯನ್ನು ನಾವು ಅವಲಂಬಿತರಾಗಿದ್ದೀವಿ ಅಂತಂದ್ರೆ ಅದು ಇವತ್ತೆಲ್ಲ ಮುಂದೊಂದಿನ ಸಂಪೂರ್ಣವಾಗಿ ನಶಿಸ್ತಾ ಇದೆ. ಕನ್ನಡ ಮುಂದೊಂದಿನ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ಸೊ ಅದಕ್ಕಾಗಿ ನಾವು ಕನ್ನಡವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳಿದ್ರೆ ಅದು ಅನ್ನದ ಭಾಷೆ ಆಯ್ತು. ನಿಜವಾಗ್ಲೂ ಮನಸ್ಸಿಗೆ ಅರ್ಥ ಆಗೋ ರೀತಿಯಲ್ಲೇ ಹೇಳಿದ್ರಿ ಸರ್. ಇಷ್ಟೊತ್ತು ನಿಮ್ಮ ಸಮಯವನ್ನ ಕೊಟ್ಟು ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್.